ಈ ಮೂವಿನ ಈಗ ತಾನೇ 2ನೇ ಸರಿ ನೋಡಿದೆ. ಎಷ್ಟು ಕ್ಯೂಟಾಗಿ, ಎಷ್ಟು ರೊಮ್ಯಾಂಟಿಕ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಮೂವಿ ಅಂತಂದರೆ ಇಟ್ ಈಸ್ ಸಚ್ ಅ ಅಮೇಝಿಂಗ್ ಮೂವಿ, ವೆರಿ ಲಾಜಿಕಲ್ ಮೂವಿ. ಈ ಮೂವಿ ನೋಡಾದ್ಮೇಲೆ ನನಗೆ ಒಂಥರ ಜಲಸಿ ಫೀಲ್ ಆಯಿತು. ಏನಕ್ಕೆ ಅಂತಂದರೆ ಗುರು, ನಮ್ಮ ಕನ್ನಡದಲ್ಲಿ ಯಾಕೆ ಈ ಥರ ಮೂವೀಸ್ ಮಾಡ್ತಿಲ್ಲ, ಯಾಕೆ ಈ ಥರ ಲವ್ ಸ್ಟೋರೀಸ್ ಮಾಡ್ತಿಲ್ಲ, ಕ್ಯೂಟ್ ಲವ್ ಸ್ಟೋರೀಸ್ ಯಾಕೆ ಮಾಡ್ತಿಲ್ಲ, ನಿಲ್ಲಿಸ್ಬಿಟ್ರಾ? ಎಲ್ಲನೂ KGF ಥರನೇ, ಕಾಂತಾರ ಥರನೇ ಬರಬೇಕು ಅಂತಂದರೆ ಅವ್ರು ಮಾಡ್ತಾರೆ. 4 ವರ್ಷಕ್ಕೊಂದ್ಸರಿ, 3 ವರ್ಷಕ್ಕೊಂದ್ಸರಿ ಒಂದೊಂದು ಮೂವಿ ಮಾಡ್ತಾರೆ. ಎಸ್ ಸರು, ಸುದೀಪ್ ಸರು, ಯಾರೇ ಆಗಿರಲಿ 4 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಮೂವಿ ಮಾಡ್ತಾರೆ. ನಾವು ಅದಕ್ಕೋಸ್ಕರನೇ ಕಾಯ್ಕೊಂಡಿದ್ರೆ ಆಗುತ್ತಾ? ಮೇಕ್ ಸಮ್ ಕ್ಯೂಟ್ ಲವ್ ಸ್ಟೋರಿ ಮೂವೀಸ್. ಎಂತಕ್ಕೆಲ್ಲ ನೀವು ಆ್ಯಕ್ಷನ್ ಮೂವೀಸೇ ಎಲ್ಲ ಬಡ್ದಾಡೋದೇ ಇರಲ್ಲ ಅಲ್ವಾ ಮೂವೀಸಲ್ಲಿ. ಕನ್ನಡ ಮೂವೀಸ್ ಬೆಳೀತೀರಾ ಅಂತ ಹೇಳ್ತಿರಲ್ಲ, ಬುಕ್ ಮೈ ಶೋಗೆ ಹೋಗಿ ಮೂವೀಸ್ಗಳ ಹೆಸರು ನೋಡಿದ್ರೆ ಮೂವೀಸ್ಗೆ ಹೋಗ್ಬೇಕು ಅನ್ಸಲ್ಲ, ಗೊತ್ತಾ? ಪ್ರಮೋಷನ್ ಮಾಡ್ತೀರಾ, ಯಾರನ್ನೋ ಕರೆಸ್ತೀರಾ, ಪೆಟ್ರೋಲ್ ಕುಡಿಸ್ತೀರಾ, ಕಿರ್ಚಾಡಿಸ್ತೀರಾ. ಮೂವಿನ ಚೆನ್ನಾಗಿ ಮಾಡಿದ್ರೆ ಯಾಕೆ ಓಡಲ್ಲ ಮೂವಿ? ನಾನು ಮೂವಿ ನೋಡಬೇಕು ಅಂತಂದರೆ ಐ ಡೋಂಟ್ ಹ್ಯಾವ್ ಎನಿ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್. ಬಟ್ ಅಟ್ಲೀಸ್ಟ್ ನಮ್ಮ ಕನ್ನಡದಲ್ಲಿ ಈ ಥರ ಮೂವೀಸ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಬಂದಿದೆ ಈ ಥರ ಮೂವೀಸ್ ಅಂತ ಹೇಳ್ಕೊಬೋದಲ್ಲ. ಪ್ಲೀಸ್ ಗೆಟ್ ಬ್ಯಾಕ್ ದಟ್ ಓಲ್ಡ್ ಕ್ಯೂಟ್ ಲವ್ ಸ್ಟೋರಿ ಮೂವೀಸ್ನು. ದಿಯಾ ಆಗಿರ್ಬೋದು, ಗೂಗ್ಲಿ ಆಗಿರ್ಬೋದು, ರಾಮಾಚಾರಿ ಆಗಿರ್ಬೋದು, ಸಪ್ತಸಾಗರದಾಚೆ ಆಗಿರ್ಬೋದು, ಎಷ್ಟು ಒಳ್ಳೊಳ್ಳೆ ಕ್ಯೂಟ್ ಲವ್ ಸ್ಟೋರಿ ಮೂವೀಸ್ ಇದೆ. ಸಿಗುತ್ತೆ ಮಾಡೋಕ್ಕೆ. ಆ ಥರ ಮೂವೀಸ್ ಮಾಡಿ ಅಲ್ಲ, ಅಟ್ಲೀಸ್ಟ್ ನಮಗೂ ಸ್ವಲ್ಪ ಥಿಯೇಟ್ರಿಗೆ ಹೋಗಬೇಕು, ನೋಡಬೇಕು, ನಮ್ಮ ಕನ್ನಡ ಮೂವೀಸ್ ನೋಡಬೇಕು ಅಂತ ನಮಗೂ ಆಸೆ ಇರುತ್ತಲ್ಲ. ಯಾರ್ಯಾರು ಈ ಮೂವಿ ನೋಡಿಲ್ಲ, ದಯವಿಟ್ಟು ಈ ಮೂವಿ ನೋಡಿ. ಈ ಮೂವಿ ನಿಮಗೆ ಕನ್ನಡದಲ್ಲೂ ಸಿಗುತ್ತೆ, ತಮಿಳ್ ಆ್ಯಕ್ಚುಲಿ ಒರಿಜಿನಲ್ ಲ್ಯಾಂಗ್ವೇಜ್ ಇದು. ಈ ಮೂವಿ ಆ್ಯಕ್ಚುಲಿ ಕನ್ನಡದಲ್ಲೂ ಸಿಗುತ್ತೆ, ತೆಲುಗುಲು. ಯಾರ್ಯಾರು ಈ ಮೂವಿ ನೋಡಿಲ್ಲ ಹೋಗಿ ನೋಡಿ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಮೂವಿ, ಅಮೇಝಿಂಗ್ ಮೂವಿ.